ಮ್ಯಾಥ್ಸ್ ನೋಟ್ಸ್ ಸಿಕ್ತಿಲ್ಲ ನಂಗೆ. ಸಿರಿ ಸಿರಿ, ನನ್ನ ಲ್ಯಾಪ್ಟಾಪಿನ ಚಾರ್ಜರ್ ಎಲ್ಲಿದೆ? ಅಮ್ಮ ಅಮ್ಮ, ಸ್ಕೆಚ್ ಪೆನ್ ಸಿಕ್ತಿಲ್ಲ ನಂಗೆ. ನಂಗಂತೂ ನನ್ನ ಸ್ಕೂಲಿನ ಬ್ಯಾಗೇ ಸಿಕ್ತಿಲ್ಲ. ಹೇಗಿದ್ರು ಬೇಡ ನಂಗದು. ಅಮ್ಮ ಅಮ್ಮ, ಅರೇ ಬಂದೆ ಬಂದೆ. ಅಮಿತು, ಏನ್ ಸಿಕ್ತಿಲ್ಲ ನಿಂಗೆ? ಅಮ್ಮ ನಂದು ನಂದು ಮೆದ್ಲೆ ಕಳ್ದೋಗ್ಬಿಟ್ಟಿದೆ, ಸಿಕ್ತಿಲ್ಲ ಅಲ್ವಾ ಅಮಿತು? ಅಪ್ಪ ಅಪ್ಪ ಸಿರಿ, ನನ್ನ ಲ್ಯಾಪ್ಟಾಪಿನ ಚಾರ್ಜರ್ ಕಾಣಿಸ್ತಿಲ್ಲ. ಸ್ವಲ್ಪ ಕೆಲಸ ಇತ್ತು ನನಗೆ, ಹುಡ್ಕೊಡು ಸ್ವಲ್ಪ. ಅಮ್ಮ, ನನ್ನ ಮ್ಯಾಥ್ಸ್ ನೋಟ್ಸೇ ಸಿಕ್ತಿಲ್ಲ. ಹೋಮ್ವರ್ಕ್ ಮಾಡೋಕ್ಕಿತ್ತು ನನಗೆ, ನಾಳೆನೇ ಸರಿಗೆ ತೋರಿಸ್ಬೇಕು. ಚಿಕ್ಕಿ, ನಿಂಗೇನು ಸಿಕ್ತಿಲ್ಲ? ಸ್ಕೆಚ್ ಪೆನ್ ಅಮ್ಮ, ಡ್ರಾಯಿಂಗ್ ಮಾಡಕ್ಕಿದೆ ನಂಗೆ. ಮತ್ತೆ ಚಿಂಟುಗೆ ಏನು ಸಿಕ್ತಿಲ್ಲ? ನಂಗಂತೂ ಬರೀ ಸ್ಕೂಲಿಂದ ರಜೆ ಬೇಕು, ಅದೇ ಸಿಕ್ತಿಲ್ಲ ಅಮ್ಮ. ಏನು ಚಿಂಟು, ಇವತ್ತು ಭಾನುವಾರ, ಸ್ಕೂಲಿಗೆ ರಜೆ. ಇದು ಸಿಕ್ತಿಲ್ಲ, ಅದು ಸಿಕ್ತಿಲ್ಲ. ನಂಗೂ ಏನೋ ಬೇಕು, ನಂಗೂ ಸಿಕ್ತಿಲ್ಲ. ಅದು ಏನು ಸಿಕ್ತಿಲ್ಲ? ಮತ್ತೇನು, ಮನೆ ಕೆಲಸದವಳು ಸಿಗ್ತಾನೆ ಇಲ್ಲ. ಇವತ್ತು ಭಾನುವಾರ ಅಲ್ಲ, ಎಲ್ಲರೂ ನಂಗೆ ಮನೆ ಕ್ಲೀನ್ ಮಾಡಕ್ ಹೆಲ್ಪ್ ಮಾಡಿ. ಓಕೆ ಅಮ್ಮ, ಓಕೆ. ಯಾರು ಕಾಲ್ ಮಾಡಿರ್ಬೋದು? ಪೂಜಾ. ಹಲೋ ಪೂಜಾ. ಹಾ ಹಾ, ಸಿಕ್ಕದ್ಲಾ? ನಿಜವಾಗ್ಲೂ ಸಿಕ್ಕದ್ಲಾ? ಹಬ್ಬ, ಈಗಂತೂ ಉಸಿರಾಡ್ಬೋದು ನಾನು. ಏನೋ ಈಗ ಉಸಿರಾಡ್ಬೋದಾ? ಇಷ್ಟೊತ್ತು ಏನ್ ಮಾಡ್ತಿದ್ದಿ? ಸ್ವಲ್ಪ ಸುಮ್ಮನೆ ಇರಿ ನೀವು. ಹಾ ಹೋ ಹಾ ಹಾ, ಸರಿ ಸರಿ, ಕಳ್ಸು ಕಳ್ಸು. ಈ ಸತಿ ಸರಿಯಾಗಿ ವಿಚಾರಿಸ್ಕೊಂಡೆ ಕೆಲಸದಲ್ಲಿ ಇಟ್ಕೊಳ್ತೀನಿ ನಾನು. ಹಾಗಾದ್ರೆ ಯಾವಾಗ ಕಳಿಸ್ತೀಯಾ? ಹೋ, ಇವಾಗಲೇ ಕಳಿಸ್ತೀಯಾ? ಓಕೆ ಓಕೆ, ಕಳ್ಸು ಕಳ್ಸು. ಹಬ್ಬ, ಸಿಕ್ಕಿದ್ಲು. ಯಾರು ಸಿಕ್ಕಿದ್ಲು? ಮನೆ ಕೆಲಸದವಳು. ಹಾ, ಬಂದ್ಲು ಅನ್ಸುತ್ತೆ. ಬಾಗ್ಲು ಓಪನ್ ಇದೆ, ಒಳಗ್ ಬನ್ನಿ. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮ್ಗೇನಾದ್ರು ಕ್ವಶನ್ ಕೇಳಕ್ಕಿದ್ರೆ ಈಗಲೇ ಕೇಳ್ಬಿಡಿ. ಹಾ ಅಮ್ಮ. ಓಕೆ ಅಮ್ಮ. ಹಾ ನೀವು ಇಂಟ್ರೊಡ್ಯೂಸ್ ಮಾಡಕ್ ಮರ್ತ್ಬಿಟ್ಟೆ. ನಮಸ್ತೆ ಅಕ್ಕ, ಮನೆ ಕೆಲ್ಸದವಳು ನಾನು. ಪೂಜಾ ಅಕ್ಕ ಕಳ್ಸಿದ್ರು. ಪೂಜೆ ಕಳ್ಸಿದ್ಲು, ಗೊತ್ತಿದೆ ನಂಗೆ. ಆದ್ರೆ ನೀನು... ಹಾ ಹಾ, ಗೊತ್ತಿದೆ. ಹೀರೋಯಿನ್ ತರ ಕಾಣಿಸ್ತೀನಿ. ಎಲ್ಲರೂ ಹೇಳ್ತಾರೆ ನಂಗೆ, ನಿಮ್ಗಿಂತ ಚೆನ್ನಾಗಿ ಕಾಣಿಸ್ತೀನಿ. ಬೇಜಾರು ಮಾಡ್ಕೊಳ್ಬೇಡಿ ಅಕ್ಕ. ಮೊದ್ಲಿಗೆ ನಾನು ನಿನ್ನ ಇಂಟರ್ವ್ಯೂ ತಗೊಳ್ತೀನಿ, ಆಮೇಲೆ ಹೇಳ್ತೀನಿ ನೀನ್ ನಮ್ಮನೆ ಕೆಲ್ಸಕ್ಕೆ ಬರ್ಬೇಕಾ ಬೇಡವಾ ಅಂತ ಹೇಳಿ. ನೀವು ಇಂಟರ್ವ್ಯೂ ತಗೊಂಡಾದ್ಮೇಲೆ ನಾನು ನನ್ನ ಕಂಡೀಷನ್ ಹೇಳ್ತೀನಿ, ಆಮೇಲೆ ನಾನು ಡಿಸೈಡ್ ಮಾಡ್ತೀನಿ ನಿಮ್ಮನೆ ಕೆಲ್ಸಕ್ಕೆ ಬರ್ತೀನೋ ಇಲ್ವಾ ಅಂತ ಹೇಳಿ. ಏನೋ ಹಾ, ಶುರು ಮಾಡಿ. ನನ್ನ ಫ್ರೆಂಡ್ಸ್ ಕಾಯ್ತಿದ್ದಾರೆ ನಂಗೆ. ಶಾಪಿಂಗಿಗೆ ಹೋಗ್ಬೇಕು. ಈ ಥರದ ಎಷ್ಟು ಇಂಟರ್ವ್ಯೂ ನೋಡ್ಲಿಲ್ಲ ನಾನು. ಏನ್ ಕೇಳ್ಬೇಕೋ ಕೇಳಿ, ಮನ್ಸು ಬಿಚ್ಚಿ ಕೇಳಿ, ಹೆದರ್ಕೊಳ್ಬೇಡಿ ಅಕ್ಕ. ಬೇಡ, ಸ್ವಲ್ಪ ಜಾಸ್ತಿನೇ ನಾಟಕ ಮಾಡ್ತಾಳೆ. ಅರೆ ಏನ್ ಮಾಡ್ಲಿ, ಎಲ್ಲಿ ಹುಡ್ಕಕ್ ಹೋಗ್ಲಿ ಮನೆ ಕೆಲಸದವಳನ್ನ? ಏನ್ ಬೇಡ, ಬಂದ್ ಮಾಡಿ ನಿಮ್ ಇಂಟರ್ವ್ಯೂ. ಏನಕ್ಕೆ, ಏನಾಯ್ತು? ಇನ್ನು ಕ್ವಶನ್ ಕೇಳಕ್ಕೆ ಸ್ಟಾರ್ಟ್ ಮಾಡ್ಲಿಲ್ಲ, ಅವಾಗ್ಲೇ ಹೆದರ್ಕೊಂಡ್ ಬಿಟ್ಟಿಯಾ? ಹೆದ್ರಿಕೆ ನಂಗೆ? ಹೆದ್ರಿಕೆಗೆ ನಂಗೆ ನೋಡಿ ಹೆದರಿಕೆ ಆಗತ್ತೆ. ಆಲ್ರೆಡಿ ಒಬ್ಬ ಮನೆ ಕೆಲಸದವನು ಇದಾನಲ್ಲ. ನಾನಿಲ್ಲಿ ಕೆಲಸ ಮಾಡಲ್ಲ, ಮನೆ ಕೆಲಸದವನು. ಏನ? ಯಾರು ಮನೆ ಕೆಲಸದವನು? ಈ ಮನೆ ಯಜಮಾನ ನಾನು. ಈ ಯಜಮಾನನ ಯಜಮಾನ ಆಗೇನ್ ಪ್ರಯೋಜನ? ಈ ರೀತಿ ಕೆಲಸ ಮಾಡ್ತೀರಾ? ಏನ? ಮನೆ ಕೆಲಸದವ್ರು ಅಲ್ಲ ಇವರು, ನನ್ನ ಯಜಮಾನ್ರು ಇವರು. ಯಜಮಾನ್ರು? ನಾನು ಮತ್ತೇನೋ ಅನ್ಕೊಂಡ್ಬಿಟ್ಟೆ. ಸಾರಿ. ಅದೆಲ್ಲ ಇರ್ಲಿ, ಮೊದ್ಲಿಗೆ ಏನೇನು ಕೆಲಸ ಮಾಡ್ತೀರಿ ಅದು ಹೇಳು. ಪಾತ್ರೆ ತೊಳಿತೀನಿ, ಬಟ್ಟೆ ಒಗಿತೀನಿ, ನೆಲ ಒರೆಸ್ತೀನಿ, ನೆಲ ಗುಡಿಸ್ತೀನಿ, ಎಲ್ಲ ಮಾಡ್ತೀನಿ. ಮತ್ತೆ ಅಡಿಗೆ ಅಡಿಗೆ ನೀವು ಮಾಡಿ ಕೂತ್ಕೊಂಡು ತಿಂತೀನಿ ನಾನು. ಏನ?
ನಂಗಂತೂ ಟೇಸ್ಟ್ ತಿನ್ಬೇಕು. ರುಚಿ ರುಚಿಯಾಗಿರತ್ತೆ ತಿಂದ್ರೆ ಮೂಡು ಚೆನ್ನಾಗಿರತ್ತೆ. ಆಮೇಲೆ ಎಲ್ಲ ಕೆಲಸನೂ ಪಟಾಪಟ್ ಅಂತ ಮಾಡ್ತೀನಿ. ನಮ್ಮ ಮನೇಲೂ ನಾನೇ ಅಡ್ಗೆ ಮಾಡೋದು, ಇಲ್ಲೂ ನಾನೇ ಅಡ್ಗೆ ಮಾಡೋದು. ಎರಡೂ ಟೇಸ್ಟ್ ಒಂದೇ ಆಗ್ಬಿಡತ್ತೆ. ಆಮೇಲೆ ಊಟ ಮಾಡಿದ್ಮೇಲೆ ಮೂಡೇ ಇರಲ್ಲ ನಂಗೆ. ಯಾವ ಕೆಲಸನೂ ಸರಿಯಾಗಿ ಮಾಡಲ್ಲ. ಅದಕ್ಕೆ ನೀವ್ ಅಡ್ಗೆ ಮಾಡಿ ಚೆನ್ನಾಗಿ ಮಾಡಿ, ನಾನ್ ಚೆನ್ನಾಗಿ ತಿಂತೀನಿ. ಮತ್ತೆ ಎಲ್ಲ ಕೆಲಸನೂ ಪಟಾಪಟ್ ಟಕಾಟಕ್ ಅಂತ ಮಾಡಿ ಮುಗಿಸ್ತೀನಿ. ಆಯ್ತು. ಆಂಟಿ ನಿಮ್ಗೆ ಹೋಮ್ವರ್ಕ್ ಮಾಡಕ್ ಬರುತ್ತಾ? ಬರುತ್ತೆ. ನಿಂಗೆ ಹೋಮ್ವರ್ಕ್ ಮಾಡ್ಕೊಡ್ತಾಳೆ, ನಿನ್ ಬದಲಿಗೆ ಸ್ಕೂಲಿಗೆ ಹೋಗಿ ಬರ್ತಾಳೆ. ನೀನೊಂದು ಕೆಲಸ ಮಾಡ್ಚಿಂಟು, ನೀನ್ ನಂಗೆ ನೆಲ ಒರ್ಸಕ್ಕೆ, ಗುಡ್ಸಕ್ಕೆ, ಪಾತ್ರೆ ತೊಳೆಯಕ್ಕೆ ಹೆಲ್ಪ್ ಮಾಡು. ಹೋಮ್ವರ್ಕ್ ಮಾಡಕ್ ಬರುತ್ತೆ ಕೇಳ್ತಾನೆ. ಕೂತ್ಕೋ ಅಲ್ಲಿ ಸುಮ್ಮನೆ. ಸರಿ, ಹಾಗಾದ್ರೆ ಆಮೇಲೆ ಫೋನ್ ಮಾಡಿ ಹೇಳ್ತೀನಿ ನಮ್ಮನೆ ಕೆಲ್ಸಕ್ಕೆ ಬರ್ಬೇಕಾ ಬೇಡವಾ ಅಂತ ಹೇಳಿ. ತಡೀರಿ ಅಕ್ಕ, ನನ್ನ ಕಂಡೀಷನ್ ಕೇಳಿ. ಆಮೇಲೆ ನಾನ್ ಡಿಸೈಡ್ ಮಾಡ್ತೀನಿ ನಿಮ್ಮನೆ ಕೆಲ್ಸಕ್ಕೆ ಬರ್ತೀನೋ ಇಲ್ವಾ ಅಂತ ಹೇಳಿ. ತುಂಬಾ ಡಿಮ್ಯಾಂಡ್ ಅಲ್ಲಿ ಇದೀನಿ ನಾನು. ಏನು, ಯಾರಿಗೆ ಸಂಬಳ ಕೊಡ್ತಾರೆ? ನೀನ್ ನಂಗೆ ಸಂಬಳ ಕೊಡ್ತೀಯಾ, ನಾನ್ ನಿಂಗೆ ಸಂಬಳ ಕೊಡ್ತೀನಾ? ಕೇಳಿ ಅಕ್ಕ ಕೇಳಿ. ಮೊದಲನೇ ಕಂಡೀಷನ್, ತಿಂಗಳಲ್ಲಿ 4 ದಿನ ರಜೆ ಬೇಕು ನಂಗೆ. ನೋ ಕಾಂಪ್ರಮೈಸ್. ಈಗ ಎರಡನೇ ಕಂಡೀಷನ್, ತುಂಬಾ ಇಂಪಾರ್ಟೆಂಟ್ ಕಂಡೀಷನ್ ಅಕ್ಕ. ಮಧ್ಯಾಹ್ನ 12 ಗಂಟೆಗೆ ಮತ್ತೆ 2 ಗಂಟೆಗೆ ಸೀರಿಯಲ್ ನೋಡ್ಬೇಕು ನಂಗೆ. ನಿಮ್ಮನೆ ಟಿವಿಯಲ್ಲೇ ಸೀರಿಯಲ್ ನೋಡ್ತೀನಿ ನಾನು. ಯಾರು ಡಿಸ್ಟರ್ಬ್ ಮಾಡ್ಬಾರ್ದು ನಂಗೆ. ಇದಂತೂ ತುಂಬಾ ಇಂಪಾರ್ಟೆಂಟ್ ಕಂಡೀಷನ್ ಅಕ್ಕ. ಆಂಟಿ ಸಂಜೆ 5 ಗಂಟೆಗೆ ನನ್ ಜೊತೆ ಚಿಕ್ಕಿ ಜೊತೆ ಕಾರ್ಟೂನ್ ನೋಡಿ, ಮಜಾ ಇರತ್ತೆ. ಏನು? ಮಧ್ಯಾಹ್ನ 12 ಗಂಟೆಗೆ 2 ಗಂಟೆಗೆ ಸೀರಿಯಲ್ ನೋಡ್ಬೇಕು ಇವಳಿಗೆ. ಸಂಜೆ 5 ಗಂಟೆಗೆ ನಿಮ್ ಜೊತೆ ಕಾರ್ಟೂನ್ ನೋಡಿದ್ರೆ ಮನೆ ಕೆಲಸ ಯಾರು ಮಾಡ್ತಾರೆ? ನಿಮ್ಮ ಅಪ್ಪ ಮಾಡ್ತಾರಾ? ಏನು? ಇದ್ರ ಮಧ್ಯೆ ನಾನೆಲ್ಲಿಂದ ಬಂದೆ? ಅಲ್ಲ, ನೀನ್ ಇಲ್ಲಿ ಕೆಲಸ ಮಾಡಕ್ ಬರ್ತಿದ್ಯಾ ಅಥವಾ ಟಿವಿ ನೋಡಕ್ ಬರ್ತಿದ್ಯಾ? ಅಕ್ಕ, ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ, ಎಲ್ಲ ಕೆಲಸ ಪಟಾಪಟ ಮಾಡ್ಬಿಡ್ತೀನಿ. ಮೂರನೇ ಕಂಡೀಷನ್, ವಾರದಲ್ಲಿ 5 ದಿನ ಚಿಕನ್ ಮಟನ್. ಚಿಕನ್ ಮಟನ್ ತಿನ್ನಲ್ವಾ? ಒಳ್ಳೇದಾಯ್ತು. ಅಯ್ಯೋ, ಇಲ್ಲ 5 ದಿನ ಚಿಕನ್ ಮಟನ್ ತಿಂತೀನಿ. ಉಳ್ದಿದ್ದು 2 ದಿನ ತಿನ್ನಲ್ಲ. ಆ 2 ದಿನ ಮೊಟ್ಟೆ ತಿಂತೀನಿ. ಎಲ್ಲ ನಿನ್ ಕಂಡೀಷನ್ ಆಯ್ತಲ್ಲ, ಇನ್ನೇನು ಹೊರಡ್ಬೋದು. ಫೋನ್ ಮಾಡಿ ಹೇಳ್ತೀನಿ ಕೆಲ್ಸಕ್ಕೆ ಬರ್ಬೇಕಾ ಬೇಡವಾ ಅಂತ ಹೇಳಿ. ಮತ್ತೆ ಅಕ್ಕ, ನಾನು ಇದಕ್ಕಿಂತ ಮುಂಚೆ ಯಾರ ಮನೇಲಿ ಕೆಲ್ಸಕ್ಕಿದ್ನೋ ಅವರಂತೂ ತುಂಬಾ ಒಳ್ಳೆ ಜನ. ಅವ್ರ ಮನೆಗೆ ಯಾರಾದ್ರೂ ಬಂದ್ರೆ ಕುಡಿಯೋಕೆ ತಿನ್ನೋಕೆ ಕೊಡದೆ ಹೊರ್ಗೋಗಕ್ಕೆ ಬಿಡ್ತಿರ್ಲಿಲ್ಲ ಅವರು. ಅದಕ್ಕೆ ನಂಗೆ ಅನ್ಸುತ್ತೆ ನೀವು ನಂಗೆ ಕೊಟ್ರೆ ಒಳ್ಳೇದು. ಕಾಫಿ ತಿಂಡಿ ತಡಿ ತಗೊಂಡು ಬರ್ತೀನಿ. ಅರೆ ಅಕ್ಕ, ತುಂಬಾ ಬಿಸಿಲಿದೆ, ಏನಾದ್ರು ಥಂಡಿ ಕುಡಿಯಕ್ಕೆ ತಗೊಂಡು ಬನ್ನಿ. ತಡಿ ತಗೊಂಡು ಬರ್ತೀನಿ. ಹಲೋ, ಈಗ ಕಳಿಸ್ತೀನಿ ಫೈಲ್. ಓಕೆ ಕಳಿಸ್ತೀನಿ. ಓಕೆ. ಆಮೇಲೆ ಅಣ್ಣ, ನಿಮಗೆ ವರ್ಕ್ ಫ್ರಮ್ ಹೋಮಾ ವರ್ಕ್ ಫ್ರಮ್ ಆಫೀಸಾ? ಶನಿವಾರ ಭಾನುವಾರ 2 ದಿನ ಬಿಟ್ಟು ಮತ್ತು ಉಳಿದಿದ್ದು ಎಲ್ಲ ದಿನನೂ ಆಫೀಸಿಂದಾನೇ ವರ್ಕ್ ಫ್ರಮ್ ಆಫೀಸ್. ಆದರೆ ಏನಕ್ಕೆ, ಏನಾಯ್ತು? ಎಷ್ಟು ಚೆನ್ನಾಗಿ ಮನೆ ಕ್ಲೀನ್ ಮಾಡ್ತೀರಾ. ನಾನು ಅನ್ಕೊಂಡೆ ನಿಮ್ಮ ಹತ್ರನೇ ದಿನಾಗ್ಲೂ ಮನೆ ಕ್ಲೀನ್ ಮಾಡಿಸ್ಬೋದಂತ ಹೇಳಿ. ಮನೇಲಿ ಎಷ್ಟೆಲ್ಲ ಕೆಲಸ ಇರತ್ತೆ ನನಗೆ. ನೀವು ಮನೆ ಕ್ಲೀನ್ ಮಾಡಿಕೊಟ್ಟಿದ್ರೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತು ನನಗೆ. ಆದರೆ ಏನು ಮಾಡೋದೀಗ, ನಿಮ್ಗೆ ಆಫೀಸಿಗೆ ಹೋಗಬೇಕು. ಮತ್ತೇನು ಮಾಡೋದು, ಅಕ್ಕನ ಹತ್ರನೇ ಮನೆ ಕ್ಲೀನ್ ಮಾಡಿಸ್ತೀನಿ ದಿನಾಗ್ಲೂ. ಏನ? ಮಧ್ಯಾಹ್ನ 12 ಗಂಟೆಗೆ 2 ಗಂಟೆಗೆ ಸೀರಿಯಲ್ ನೋಡ್ಬೇಕು ನಿಂಗೆ. ಮನೆ ಕ್ಲೀನ್ ಮಾಡಕ್ಕೆ ಹೆಲ್ಪ್ ಬೇಕು. ಅಡುಗೆ ನಾನು ಮಾಡ್ತೀನಿ. ಹಾಗಾದ್ರೆ ನೀನೇನು ಮಾಡ್ತೀಯ ಇಲ್ಲಿ ಬಂದು? ಇವರಿಗಾಗಿ 2ನೇ ಹೆಂಡತಿ ಹುಡುಕ್ತಿಲ್ಲ ನಾನು. ಮನೆಗೆ ಕೆಲಸ ಮಾಡಕ್ಕೆ ಬೇಕು ಯಾರಾದರೂ. ಸಿರಿ, ಮಧ್ಯೆ ನಂಗೇನಾಗ ತೊಗೊಂಡು ಬರ್ತೀಯ ನೀನು? ಒಂದು ಹೆಂಡ್ತಿನ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ, 2ನೇ ಮದುವೆ. ಒಳಗೊಳಗೆ ತುಂಬ ಖುಷಿ ಆಗ್ತಿರ್ಬೇಕು. 2ನೇ ಹೆಂಡತಿ ಬಗ್ಗೆ ಕೇಳಿ. 2ನೇ ಹೆಂಡತಿ ಬಗ್ಗೆ ಕೇಳಿ ಯಾರಿಗೆ ತಾನೇ ಖುಷಿ ಆಗಲ್ಲ? ಸುಮ್ಮನೆ ಇರಿ ನೀವು ಸ್ವಲ್ಪ. ತಗೋ, ಇದನ್ನು ತಗೋ. ಥ್ಯಾಂಕ್ ಯು ಅಕ್ಕ. ಸರಿ, ಹಾಗಾದ್ರೆ ಫೋನ್ ಮಾಡಿ ಹೇಳ್ತೀನಿ ಕೆಲ್ಸಕ್ಕೆ ಬರ್ಬೇಕಾ ಬೇಡವಾ ಅಂತ ಹೇಳಿ. ಮತ್ತೆ ಅಕ್ಕ, ನನ್ನ ಕೆಲಸ ಒಂದ್ಸತಿ ನೀವು ನೋಡಿದ್ರೆ ಶಾಕೇ ಆಗ್ಬಿಡ್ತೀರಾ. ಏನು, ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತೀನಿ ನಾನು. ಸರಿ, ಹಾಗಾದ್ರೆ ಅಕ್ಕ ಹೊರಡ್ತೀನಿ ನಾನು. ಫ್ರೆಂಡ್ಸ್ ಜೊತೆ ಬಿಸ್ಕೆಟ್ ತಿಂತೀನಿ. ಸರಿ ಅಕ್ಕ, ಫೋನ್ ಮಾಡಿ ಹೇಳಿ. ಹಲೋ, ಬರ್ತೀನಿ
ಬರ್ತೀನಿ. ಅಲ್ಲೇ ಇರು, ಬ್ಯೂಟಿ ಪಾರ್ಲರಿಗೆ ಹೋಗ್ಬೇಕು ನಂಗೆ. ಆಮೇಲೆ ಶಾಪಿಂಗ್ ಮಾಡಿ ಹೋಟೆಲಲ್ಲಿ ತಿಂದು ಪಿಕ್ಚರ್ ನೋಡಿ ಮನೆಗೆ ಹೋಗೋಣ. ಆ? ಆ? ಅಲ್ಲೇ ಇರು, ಎಲ್ಲಿಗೆ ಹೋಗ್ಬೇಡ, ಬರ್ತೀನಿ ಈಗ. ಹಾ, ಓಕೆ, ಬಾಯ್ ಬಾಯ್. ಸರಿ ಅಕ್ಕ, ಹಾಗಾದ್ರೆ ಬರ್ತೀನಿ ನಾನು. ಯಾರ್ದು ಇಂಟರ್ವ್ಯೂ ಮಾಡಿದ್ರು ಗೊತ್ತೇ ಆಗಿಲ್ಲ. ಅವಳು ನಿನ್ನ ಇಂಟರ್ವ್ಯೂ ಮಾಡಿದ್ಲ, ನೀನು ಅವಳ್ದು ಇಂಟರ್ವ್ಯೂ ಮಾಡಿದ್ಯಾ ಗೊತ್ತೇ ಆಗಿಲ್ಲ. ಸ್ವಲ್ಪ ಸುಮ್ಮನಿರಿ ನೀವು. ಅವಳ ಕಂಡೀಷನ್ ಕೇಳಿ ಗಿರಿ ತಲೆ ತಿರುಗ್ತಿದೆ ನಂದು. ಅಮ್ಮ, ಹಾಗಾದ್ರೆ ಈಗೇನು ಮಾಡೋದು? ಮತ್ತೇನು ಮಾಡೋದು? ಹೊಸ ಮನೆ ಕೆಲಸದವ್ರು ಸಿಗೋ ತನಕ ನಿಮ್ಮ ಅಪ್ಪನೇ ಎಲ್ಲ ಕೆಲಸನೂ ಮಾಡ್ತಾರೆ. ತಗೊಳ್ಳಿ ಇದನ್ನ. ಅಯ್ಯ, ಏನು?